ಕೆರೆಯಿಂದ ಕನಸಿನವರೆಗೆ ಮಸ್ಕಿ ತಾಲೂಕಿನ NRLM ಮಹಿಳೆಯರ ಸಾಧನೆಗೆ ಸ್ಫೂರ್ತಿಯಾದ ಜಿಲ್ಲಾ ಪಂಚಾಯತ ಸಿಇಒ ಈಶ್ವರ್ ಕುಮಾರ್ ಕಾಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯಡಿ ಜಿಲ್ಲಾ ಪಂಚಾಯತ ರಾಯಚೂರು, ತಾಲೂಕು ಪಂಚಾಯತ ಮಸ್ಕಿ ಹಾಗೂ ಮೀನುಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಮತ್ಸ್ಯ ಸಂಜೀವಿನಿ ಯೋಜನೆಯಿಂದ ಹೊಸ ಬದುಕು ಕಟ್ಟಿಕೊಂಡ ಮಹಿಳೆಯರ ಯಶೋಗಾಥೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಈಶ್ವರ್ ಕುಮಾರ್ ಕಾಂದು ರವರ ನಿರ್ದೇಶನ ಹಾಗೂ ಮಾನ್ಯ ಯೋಜನಾ ನಿರ್ದೇಶಕರಾದ ಶ್ರೀ ಶರಣಬಸವ ಕೆಸರಟ್ಟಿ ಅವರ ಮಾರ್ಗದರ್ಶನದಂತೆ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಅಮರೇಶ್ ರವರು ಹಾಗೂ ಸಹಾಯಕ ನಿರ್ದೇಶಕರಾದ ಶ್ರೀ ಸೋಮನಗೌಡ ಪಾಟೀಲ್ ರವರ ಸಹಕಾರದೊಂದಿಗೆ ತಾಲೂಕಿನ NRLM ತಂಡದವರ ಶ್ರಮದಿಂದ ಅಮೀನ್ಗಡ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜ್ಯೋತಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಅಡಿಯಲ್ಲಿ ಅಂಬೇಡ್ಕರ್ ಸ್ವಸಹಾಯ ಗುಂಪು ಹಾಗೂ ಶಾಫಿಯಾ ಸ್ವಸಹಾಯ ಗುಂಪಿನ ಸದಸ್ಯರು ಮತ್ಸ್ಯ ಸಂಜೀವಿನಿ ಯೋಜನೆಯ ಸದುಪಯೋಗ ಪಡೆದು ಯಶಸ್ವಿಯಾಗಿ ಮೀನು ಸಾಗಾಣಿಕೆ ಕೈಗೊಂಡಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆ ಮತ್ತು ಕೃಷಿ ಹೊಂಡ ಬಳಸಿಕೊಂಡು ಗುಂಪಿನ ಸದಸ್ಯರು ಒಟ್ಟು 15,000 ಮೀನು ಮರಿಗಳನ್ನು ಬಿತ್ತನೆ ಮಾಡಿ ಮೀನುಗಾರಿಕೆ ಇಲಾಖೆ ಹಾಗೂ ಸಂಜೀವಿನಿ ಯೋಜನೆಯ ಮಾರ್ಗದರ್ಶನದೊಂದಿಗೆ ಮೀನುಗಳ ಆರೈಕೆ, ಆಹಾರ ಪೂರೈಕೆ ಮತ್ತು ಕೆರೆಯ ನಿರ್ವಹಣೆಯನ್ನು ಸಮರ್ಪಕವಾಗಿ ನಡೆಸಲಾಗುತ್ತಿದೆ. ಸದಸ್ಯರ ಪರಿಶ್ರಮ ಮತ್ತು ಒಗ್ಗಟ್ಟಿನ ಫಲವಾಗಿ ಮೀನುಗಳ ಉತ್ತಮ ಬೆಳವಣಿಗೆ ಹೊಂದಿ ಮಾರುಕಟ್ಟೆಗೆ ಮಾರಾಟಕ್ಕೆ ಸಿದ್ಧವಾಗಿವೆ. ಮೀನುಗಳ ಮಾರಾಟದಿಂದ ಗುಂಪಿಗೆ ಉತ್ತಮ ಆದಾಯ ದೊರೆಯುವ ನಿರೀಕ್ಷೆ ಇದ್ದು, ಇದರಿಂದ ಕುಟುಂಬಗಳ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಈ ಸಾಧನೆಯು ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಉತ್ತಮ ಉದಾಹರಣೆಯಾಗಿದ್ದು, ಇತರೆ ಸ್ವಸಹಾಯ ಗುಂಪುಗಳಿಗೂ ಪ್ರೇರಣೆಯಾಗಿದೆ. ಒಗ್ಗಟ್ಟು, ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನ ಇದ್ದರೆ ಗ್ರಾಮೀಣ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿ ಸಾಧಿಸಬಹುದು ಎಂಬುದಕ್ಕೆ ಅಂಬೇಡ್ಕರ್ ಸ್ವಸಹಾಯ ಗುಂಪಿನ ಮಹಿಳೆಯರ ಮೀನು ಸಾಗಾಣಿಕೆ ಚಟುವಟಿಕೆಯೇ ಉತ್ತಮ ನಿದರ್ಶನವಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಅಮರೇಶ್, ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತ್ ಮಸ್ಕಿ. ನಮಗೆ ಸರ್ಕಾರದಿಂದ ಮತ್ಸ್ಯ ಸಂಜೀವಿನಿ ಯೋಜನೆ ಅನ್ನೋದನ್ನು ಜಾರಿಗೆ ತಂದರು. ಜಾರಿಗೆ ತಂದ ಮೇಲೆ ನಮಗೆ ಪ್ರತಿ ತಾಲೂಕಿನಲ್ಲಿ ಕೂಡ ಮತ್ಸ್ಯ ಸಂಜೀವಿನಿ ಆರಂಭ ಮಾಡೋದಕ್ಕೆ ಟಾರ್ಗೆಟನ್ನು ಕೊಟ್ಟಿದ್ದರು. ಆ ಪ್ರಕಾರ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಈಶ್ವರ್ ಕುಮಾರ್ ಕಾಂದು ಸರ್ ಅವರ ನಿರ್ದೇಶನದಂತೆ ನಮ್ಮ NRLM ತಂಡದ ವತಿಯಿಂದ ನಾವು 6 ಕೆರೆಗಳನ್ನು ಗುರುತಿಸಿ ಒಂದು ಕೆರೆಯಲ್ಲಿ ಸುಮಾರು 9,000 ರಿಂದ 10,000 ಮರಿಗಳನ್ನು ಬಿಡುವ ಗುರಿಯನ್ನು ಇಟ್ಟುಕೊಂಡಿದ್ವಿ. ಆ ಪ್ರಕಾರ ನಾವು ಸ್ಥಳೀಯ ಮಟ್ಟದಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರು, ಅಲ್ಲಿ ಇರ್ತಕ್ಕಂಥ SHG ಸಂಘ ಮತ್ತು GPLF ಒಕ್ಕೂಟದಿಂದ ನಾವು ಅದನ್ನು ಸಮೀಕ್ಷೆ ಮಾಡಿ ಅದರಲ್ಲಿ ಸಸ್ಟೈನೇಬಲ್ ಇರುವಂಥ 6 ಕೆರೆಗಳಿಗೆ ನಾವು ಮುಂದೆ ಬಂದಂಥ ಗುಂಪುಗಳಿಗೆ ನಾವು ಸರ್ಕಾರದಿಂದ ಅಂದರೆ ನಮ್ಮ GPLF ಒಕ್ಕೂಟದಿಂದ 50,000 ರೂಪಾಯಿ ಸಹಾಯಧನ ನೀಡಿ ಅವರಿಗೆ ಮರಿಗಳನ್ನು ಬಿಡೋದಕ್ಕೆ ನಾವು ಅವರಿಗೆ ಪ್ರೋತ್ಸಾಹ ನೀಡಿದ್ವಿ. ಆ ಪ್ರಕಾರ ನಮ್ಮ ಈ ಅಮೀನ್ಗಡ ಗ್ರಾಮ ಪಂಚಾಯಿತಿಯಲ್ಲಿ 3 ಕಡೆ ನಾವು 3 ಕೆರೆಗಳಲ್ಲಿ ನಾವು ಮೀನುಗಳನ್ನು ಬಿಟ್ಟಿದ್ವಿ. ಈ ಮತ್ಸ್ಯ ಸಂಜೀವಿನಿ ಯೋಜನೆಯನ್ನು ಪ್ರಯೋಜನ ಪಡೆದಂಥ ನಮ್ಮ SHG ಸಂಘದ ವಿಶೇಷವಾಗಿ ಅಂಬೇಡ್ಕರ್ SHG ಸಂಘದವರು ಈ ಕೆರೆಯಲ್ಲಿ ಇಲ್ಲಿ ಕಾಣ್ತಕ್ಕಂಥ ಕೆರೆಯಲ್ಲಿ ಸುಮಾರು 9,000 ಮರಿಗಳನ್ನು ಬಿಟ್ಟಿದ್ದಾರೆ. ಇವತ್ತು ನಾವು ಅದನ್ನು ಮರಿಗಳ ಬೆಳವಣಿಗೆ ಮತ್ತು ಅದನ್ನು ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ನಾವು ಖರೀದಿದಾರನ ಕರೆಸಿ ನಾವು ಇವತ್ತು ಚೆಕ್ ಮಾಡಿದಾಗ ಮಿನಿಮಮ್ ಏನಿಲ್ಲ ಅಂದರೂ 3/4 ಕೆಜಿಯಿಂದ 1 ಕೆಜಿವರೆಗೆ ಬೆಳವಣಿಗೆ ಆಗಿರೋದು ಕಂಡುಬಂತು. ನವಂಬರಿಂದ ಮೇವರೆಗೆ ಅಂದರೆ 6 ತಿಂಗಳಲ್ಲಿ ಒಟ್ಟು 1 ಕೆಜಿವರೆಗೆ ಬಂದಿದ್ದಾವೆ. ಅವ್ರ ಪ್ರಕಾರ ನಾವು ಇಲ್ಲಿ ನೋಡಿದ ಪ್ರಕಾರ ಟೋಟಲಿ ನಮಗೆ ಇವತ್ತು ಆ್ಯಸ್ ಆನ್ ಟುಡೇ ಇವತ್ತೇ ನಾವು ಮಾರಾಟ ಮಾಡಿದ್ದು ಕೆಜಿ ಅಂತ ಲೆಕ್ಕ ಹಿಡಿದ್ರೂ ಕೂಡ ನಾವು 9,000 ಮರಿಗೆ ನಾವು 9 ಟನ್ನು ಇವತ್ತಿನವರೆಗೆ ಬೆಳವಣಿಗೆ ಆಗಿದೆ. ನಾವು ಇನ್ನೂ 2-3 ತಿಂಗಳ ಇನ್ನೂ ಬೆಳವಣಿಗೆ ಮಾಡಿದರೆ ನಮಗೆ ಸುಮಾರು ಏನಿಲ್ಲ ಅಂದ್ರೂ 9 ರಿಂದ 18 ಟನ್ಗಳಷ್ಟು ಮೀನುಗಳು ಬರುವ ಸಾಧ್ಯತೆ ನಿರೀಕ್ಷೆ ಇದೆ ನಮಗೆ. ಆ ಸಂಘದವರ ವ್ಯಕ್ತಪಡಿಸಿದಂಥ ಅಭಿಪ್ರಾಯ ಬಹಳಷ್ಟು ನಮಗೆ ಖುಷಿಯನ್ನು ತಂದು ಕೊಡ್ತು. ಯಾಕಂತ ಕೇಳಿದ್ರೆ ನಮ್ಮ ಸ್ವಸಹಾಯ ಸಂಘದಿಂದ 10 ಜನ ಮಹಿಳೆಯರಿಗೆ ಒಂದು ಉತ್ತಮವಾದ ಉದ್ಯೋಗ ಸಿಕ್ಕಿದೆ. ನಮಗೆ 50,000 ರೂಪಾಯಿ ಸರ್ಕಾರ ಏನು ನಮ್ಮ GPLF ಒಕ್ಕೂಟದಿಂದ ಕೊಟ್ಟಿದೆ ಅದನ್ನು ಸದುಪಯೋಗಪಡಿಸಿಕೊಂಡು ನಾವು ಇವತ್ತಿನವರೆಗೆ ಸುಮಾರು 20,000 ರಿಂದ 25,000 ರೂಪಾಯಿ ಅವುಗಳಿಗೆ ಆಹಾರಕ್ಕಾಗಿ ಖರ್ಚು ಮಾಡಿದ್ವಿ. ಮತ್ತು ಅವಕ್ಕೆ ಬೇಕಾದಂಥ ಬೇರೆ ಬೇರೆ ಮಟೀರಿಯಲ್ಗೋಸ್ಕರ ಮತ್ತು ಮೀನು ತಂದು ಬಿಡೋದರಿಂದ ಹಿಡಿದು ಇಲ್ಲಿವರೆಗೆ ಸುಮಾರು 50,000 ರಿಂದ 55,000 ರೂಪಾಯಿವರೆಗೆ ಖರ್ಚು ಮಾಡಿದ್ವಿ. ನಮಗೆ ಯಾವುದೇ ಖರ್ಚು ಇಲ್ದಂಗೆ ಇವತ್ತು ನಾವು
ನಾವು ಇವತ್ತು ಬರೀ 100 ರೂಪಾಯಿ ರೇಟ್ ಹಿಡಿದ್ರೂ ಕೂಡ 9 ಲಕ್ಷದವರೆಗೆ ಆದಾಯ ಬರುವ ನಿರೀಕ್ಷೆಯನ್ನು ನಮ್ಮ ಅಂಬೇಡ್ಕರ್ ಸ್ವಸಹಾಯ ಸಂಘದವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಖರೀದಾರನ್ನು ಕೂಡ ನಾವು ಸಂಪರ್ಕಿಸಿದಾಗ ಅವರು ಕೂಡ ನಾವು ಇದ್ದಲ್ಲಿಗೆ ಬಂದು 180 ರೂಪಾಯಿ ಕೆಜಿ ಕೂಡ ನಾವು ತೊಗೊಂಡು ಹೋಗೋಕೆ ಸಿದ್ಧ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಮಾರ್ಕೆಟನ್ನು ಒದಗಿಸೋದಕ್ಕೆ ನಮ್ಮ NRLM ತಾಲೂಕು ಪಂಚಾಯತ್ ತಂಡ ಕೂಡ ಮಾರ್ಕೆಟ್ ಒದಗಿಸುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಮಗೆ ಟೋಟಲಿ ಗ್ರಾಮೀಣ ಭಾಗದ ಮಹಿಳೆಯರು ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಈ ಥರದ ಕೃಷಿ ಹೊಂಡಗಳಿದ್ದಲ್ಲಿ ಅಥವಾ ಕೆರೆಗಳಿದ್ದಲ್ಲಿ ಮೀನು ಮರಿಗಳನ್ನು ಸಾಕಿ ಅವುಗಳನ್ನು ಬೆಳೆಸಿದರೆ ಅತ್ಯುತ್ತಮವಾದ ಲಾಭ ಬರುತ್ತೆ. ಇದರಿಂದ ಗ್ರಾಮೀಣ ಮಹಿಳೆಯರ ಸ್ವಾವಲಂಬಿ ಜೀವನ ನಡೆಸೋದಕ್ಕೆ ಅನುಕೂಲ ಆಗ್ತದೆ ಮತ್ತು ಅವರು ಆರ್ಥಿಕವಾಗಿ ಸಬಲರಾಗ್ತಾರೆ. ಇದರಿಂದ ಅವರಿಗೆ ಅವ್ರ ಕುಟುಂಬಕ್ಕೆ ಅವರಿಗೆ ಒಂದು ರೀತಿಯಿಂದ ಸಪೋರ್ಟನ್ನು ಸಿಗುತ್ತೆ. ಬೇರೆ ಬೇರೆ ಉದ್ಯೋಗಕ್ಕಿಂತ ಅತ್ಯಂತ ಉತ್ತಮವಾದಂಥ ಲಾಭದಾಯಕವಾದಂಥ ಉದ್ದಿಮೆ ಅಂದರೆ ಇದು ಮತ್ಸ್ಯ ಸಂಜೀವಿನಿ. ಈ ಮತ್ಸ್ಯ ಸಂಜೀವಿನಿಯ ಉಪಯೋಗನ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ನಮ್ಮ ಎಲ್ಲ MBK LCRP ಭಾಳಷ್ಟು ಇದರಲ್ಲಿ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೂ ಮತ್ತು ನಮ್ಮ ಎಲ್ಲ SHG ಸಂಘದವರಿಗೂ, ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ, ಅಧ್ಯಕ್ಷರಿಗೂ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಕೇಳಿದ್ರೆ ಈ ಗ್ರಾಮೀಣ ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಇರ್ತದೆ. ಉದ್ಯೋಗದ ಸಮಸ್ಯೆ ನಿವಾರಣೆ ಮಾಡೋದು ಕೂಡ ಇಂಥ ಉದ್ಯೋಗಗಳು, ಕಿರು ಉದ್ಯಮಿಗಳು ಬಹಳಷ್ಟು ಸಹಾಯ ಆಗ್ತಾ ಇದ್ದಾವೆ. SHG ಸಂಘ NRLM ಇದರಿಂದ ಭಾಳಷ್ಟು ಉಪಯೋಗ ಆಗ್ತಾಯಿದೆ ಗ್ರಾಮೀಣ ಭಾಗದಲ್ಲಿ. ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಇನ್ನು ವಿಸ್ತರಿಸೋದಕ್ಕೆ ನಾವು ಪ್ಲ್ಯಾನನ್ನು ಇಟ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕಂತೇಳಿ. ಸರ್ ನಮಸ್ಕಾರ, ನನ್ನ ಹೆಸರು ತಿಮ್ಮಪ್ಪ ನಾಯ್ಕ ಅಂತೇಳಿ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತಿ ಅಮನಿಗಡ. ನಮ್ಮ ಅಧ್ಯಕ್ಷರ ಜೊತೆಗಿದ್ದಾರೆ. ನಾವು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 3 ಕೆರೆಗಳಿಗೆ ಜ್ಯೋತಿ ಸಂಜೀವಿನಿ ಮತ್ಸ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ನಾವು 3 ಕೆರೆಗಳಿಗೆ ಮೀನುಗಳನ್ನು ವಿತರಣೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಮಾನ್ಯ CO ಸಾಹೇಬರು ಮತ್ತು EO ಸಾಹೇಬರ ನಿರ್ದೇಶನದಂತೆ ಈಗ ನಮ್ಮ ಗ್ರಾಮದಲ್ಲಿ ಈ ಕೆರೆ ಇರ್ತಕ್ಕಂಥ ಅಂಬೇಡ್ಕರ್ SHG ಗ್ರೂಪು, ಆ ಗ್ರೂಪ್ಲಿಂದ ಈಗ 9,000 ಮೀನುಗಳನ್ನು ಈ ಕೆರೆಯಲ್ಲಿ ಬಿಟ್ಟಿದ್ದೀವಿ. ಸದ್ಯ ಈಗ ನವಂಬರಲ್ಲಿ ಬಿಟ್ಟಿದ್ದೀವಿ. ಈಗ ಮೇ ತಿಂಗಳಿಂದ 6 ತಿಂಗಳಾಯ್ತು ಈಗ ಬಿಟ್ಟಿದ್ದು. ಈಗ ಒಂದೊಂದು ಕೆ ಜಿ ತನಕ ನಿಯರ್ ಬಂದಿದೆ. ಅದು ಲೆಕ್ಕ ಹಾಕ್ಕೊಂಡ್ರೆ ಮೋಸ್ಟ್ಲಿ ಅವರಿಗೆ 10 ಜನ ಗುಂಪಿಗೆ 50,000 ಸಹಾಯಧನ ಕೂಡ ಮಾಡಿದ್ದೀವಿ. ಇದರಿಂದ ಅವ್ರಿಗೆ 9 ಲಕ್ಷ ರೂಪಾಯಿ ಆದಾಯನೂ ನಿರೀಕ್ಷೆಯನ್ನು ಮಾಡ್ತಾಯಿದ್ದಾರೆ. ಇದರಿಂದ ಅವರು ಕೂಡ ಭಾಳ ಖುಷಿಯಲ್ಲಿದ್ದಾರೆ ನಮ್ಮ SHG ಗುಂಪದವರು. ಇನ್ನು ಮುಂದೆ ಕೂಡ ನಾವು ಎಕ್ಸ್ಟೆಂಡ್ ಮಾಡಿಕೊಂಡು ಇನ್ನು ಮುಂದೆ 5-6 ಕೆರೆ ನೋಡಿಕೊಂಡು ಮತ್ತೆ ನಾವು ಅವರು ಕೂಡ ಇದೇ ರೀತಿ ಸ್ವಯಂ ಉದ್ಯೋಗ ಮಾಡಿಕೊಂಡು ಮುಂದೆ ಚೆನ್ನಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ಅಧ್ಯಕ್ಷರು ನಾವು ಮತ್ತು ನೀವು ಸಾಹೇಬರು ಎಲ್ಲರ ನಿರ್ದೇಶನ ಮೇರೆಗೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಸರ್. ನಮ್ಮ ಹೆಸರು ಲಕ್ಷ್ಮಿ ಅಂತ, ಅಮ್ಮಿನಗಡ ಒಕ್ಕಟ್ಟಿನಲ್ಲಿ ಸಾಲ ಎತ್ತಿಬಿಟ್ಟು 9,000 ಮೀನು ತಂದು ಕೆರೆಯಲ್ಲಿ ಬಿಟ್ಟಿವಿ. ಕೆರೆಯಲ್ಲಿ ಬಿಟ್ಟು ಸೌರಗಳು ಅದರ ಮೇಲೆ ಸಾಲ ಕೊಡ್ತಾರೆ 50,000 ರೂಪಾಯಿ. ಆ ಸಾಲದಿಂದ ಮೀನು ಸಾಕಾಣಿಕೆ ಮಾಡೀವಿ. ಆ ಸಾಲ ಬೆಳೆ ಚಲೋ ಬಂದಿದೆ. ಆ ಬೆಳೆಗೆ ನಮಗೆ ಖುಷಿ ಆಯಿತು. ಫುಡ್ಡು, ತರಕಾರಿ, ಹಿಟ್ಟು, ಅನ್ನ ಎಲ್ಲ ತರಕಾರಿಗಳು ಎಲ್ಲ ಕೂಡಿಬಿಟ್ಟು ದಿನ ಮೀನಕ್ಕೆ ಊಟ ಹಾಕ್ತಿದ್ದೆವು. ಇದು ಸೋರಿಗೆ ಧನ್ಯಗಳು.